ಹಾಯ್ ಹಲೋ ವೆಲ್ಕಮ್ ಟು ಗೀತಾಂಜಲಿ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ತಿಳಿಸ್ತಿರುವಂತಹ ವಿಚಾರ ಯಾವುದು ಅಂದರೆ, ಬೌದ್ಧ ಧರ್ಮವನ್ನು ಯಾಕೆ ಅಂಬೇಡ್ಕರ್ ಅವರು ಪ್ರೋತ್ಸಾಹವನ್ನು ಮಾಡಿದ್ರು ಮತ್ತು ಯಾಕೆ ಬೌದ್ಧ ಧರ್ಮಕ್ಕೆ ಅವರು ಮತಾಂತರವನ್ನು ಆದರು ಅನ್ನೋದನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಹಾಗೆ ಅವರು ಒಂದು ಕಡೆ ಹೇಳ್ತಾರೆ ಏನಂತಂದರೆ, ಬೌದ್ಧ ಧರ್ಮವನ್ನು ನಾನು ಇಷ್ಟಪಡ್ತೀನಿ ಮತ್ತು ಬೌದ್ಧ ಧರ್ಮವನ್ನು ನಾನು ಯಾಕೆ ಇಷ್ಟಪಡ್ತೀನಿ ಅಂತ ಅವರು ಒಂದು ಕಡೆ ಹೇಳ್ಕೊಳ್ತಾ ಹೋಗ್ತಾರೆ. ಯಾಕೆ ಅಂದರೆ, ಅಂಬೇಡ್ಕರ್ ಹೇಳ್ತಾರೆ, ನನಗೆ ಕೊಟ್ಟ ಅಲ್ಪ ಸಮಯದಲ್ಲಿ ನನ್ನನ್ನು 2 ಪ್ರಶ್ನೆಗಳಿಗೆ ಉತ್ತರ ಕೊಡುವಂತೆ ಕೇಳಲಾಗಿದೆ. ಮೊದಲನೆಯದು ಪ್ರಶ್ನೆ, ನಾನು ಯಾಕೆ ಬೌದ್ಧ ಧರ್ಮವನ್ನು ಇಷ್ಟಪಡುತ್ತೇನೆ ಅಂತ ಅಂಬೇಡ್ಕರ್ ಅವರು ಮೊದಲನೇ ಪ್ರಶ್ನೆಯನ್ನು ಹಾಕೋತಾರೆ. ಎರಡನೆಯದು, ಪ್ರಸ್ತುತ ಸಂದರ್ಭಗಳಲ್ಲಿ ಪ್ರಪಂಚಕ್ಕೆ ಅದು ಎಷ್ಟರ ಮಟ್ಟಿಗೆ ಉಪಯೋಗವಾಗಿದೆ ಅಥವಾ ಉಪಯೋಗಕಾರಿ ಆಗಿದೆ ಅನ್ನೋದನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು 2 ಪ್ರಶ್ನೆಯನ್ನು ಹಾಕೋತಾರೆ. ಆಯಿತಾ? ಆ 2 ಪ್ರಶ್ನೆಯನ್ನು ಹಾಕ್ಕೊಂಡು ಏನು ಹೇಳ್ತಾರೆ ಅಂದರೆ, ನಾನು ಬೌದ್ಧ ಧರ್ಮವನ್ನು ಇಷ್ಟಪಡ್ತೇನೆ. ಯಾಕೆಂದರೆ ನಾನು ಬೌದ್ಧ ಧರ್ಮವನ್ನು ಹೆಚ್ಚಿನ ಇಷ್ಟಪಡುವುದಕ್ಕೆ ಕಾರಣವೆಂದರೆ ಅದು ಒಂದೇ, ಸಂಯೋಗದಲ್ಲಿ 3 ನೀತಿಗಳನ್ನು ಕೊಡುತ್ತೆ. ಬೇರೆ ಯಾವ ಧರ್ಮವೂ ಹೀಗೆ ಕೊಡುವುದಿಲ್ಲ. ಇತರ ಎಲ್ಲ ಧರ್ಮಗಳು ದೇವರು, ಆತ್ಮ, ಪುನರ್ಜನ್ಮ ಎಂದು ತಲೆಕೆಡಿಸಿಕೊಳ್ಳುತ್ತಿವೆ. ಆದರೆ ಬೌದ್ಧ ಧರ್ಮ ಪ್ರಜ್ಞೆಯನ್ನು ಬೋಧಿಸುತ್ತದೆ. ಮೂಢನಂಬಿಕೆಯನ್ನಾಗಲಿ ಅಥವಾ ಅತೀಂದ್ರಿಯ ಶಕ್ತಿಗಳನ್ನಾಗಲಿ ನಂಬುವುದಿಲ್ಲ. ಅದು ಕರುಣೆಯನ್ನು ಬೋಧಿಸುತ್ತದೆ, ಸಮಾನತೆಯನ್ನು ಕಲಿಸುತ್ತದೆ. ಮನುಷ್ಯನಿಗೆ ಭೂಮಿಯ ಮೇಲೆ ಸುಖ ಸಂತೋಷದಿಂದ ಬದುಕುವುದಕ್ಕೆ ಬೇಕಾಗಿರುವುದು ಅದೇನೇ ಅಂದರೆ ಬೌದ್ಧ ಧರ್ಮದ ಈ ನೀತಿಗಳು. ಅಂದರೆ ನಾವೇನು ಮಾಡ್ತೀವಿ, ಬೌದ್ಧ ಧರ್ಮ ನಮಗೆ ಪ್ರಜ್ಞೆಯನ್ನು ಬೋಧಿಸುತ್ತದೆ. ಮೂಢನಂಬಿಕೆಯನ್ನಾಗಲಿ ಅಥವಾ ಅತೀಂದ್ರ ಶಕ್ತಿಗಳನ್ನಾಗಲಿ ನಂಬುವುದಿಲ್ಲ. ಅದು ಕರುಣೆಯನ್ನು ಬೋಧಿಸುತ್ತದೆ, ಸಮಾನತೆಯನ್ನು ಕಲ್ಪಿಸುತ್ತದೆ. ಮನುಷ್ಯನಿಗೆ ಭೂಮಿಯ ಮೇಲೆ ಸುಖ ಸಂತೋಷದಿಂದ ಬದುಕುವುದಕ್ಕೆ ಬೇಕಾಗಿರುವುದು ಅದೇನೇ ಅಂತ ಇವರು ಹೇಳ್ತಾರೆ. ಯಾರು? ಅಂಬೇಡ್ಕರ್ ಅವರು. ಬೌದ್ಧ ಧರ್ಮದ ಈ ನೀತಿಗಳು ನನ್ನ ಮನಸ್ಸಿಗೆ ಹಿಡಿಸುತ್ತವೆ. ಹಾಗಾಗಿ ಈ 3 ನೀತಿಗಳು ಇಡೀ ಪ್ರಪಂಚಕ್ಕೆ ಹಿಡಿಸುವಂತಾಗಲೇಬೇಕು. ದೇವರಾಗಲಿ ಆತ್ಮವಾಗಲಿ ಸಮಾಜವನ್ನು ಬದುಕಿಸುವುದಕ್ಕೆ ಆಗುವುದಿಲ್ಲ. ಹಾಗಾಗಿ 3ನೇದು ಒಂದು ಪರಿಗಣನೆ ಇದೆ. ಇದು ಪ್ರಪಂಚಕ್ಕೆ, ಅದರಲ್ಲೂ ಅದರ ಆಗ್ನೇಯ ಏಷ್ಯಾದ ಭಾಗಕ್ಕೆ ಇನ್ನೂ ಹೆಚ್ಚಿಗೆ ಹಿಡಿಸಬೇಕು. ಯಾಕೆಂದರೆ ಪ್ರಪಂಚ ಕಮ್ಯುನಿಸಮ್ ಮತ್ತು ಅದರ ಪಿತಾ ಕಾರ್ಲ್ ಮಾರ್ಕ್ಸ್ ಆಕ್ರಮಣವನ್ನು ಎದುರಿಸುತ್ತಿದೆ. ಆ ಸವಾಲು ಬಹಳ ಗಂಭೀರವಾದ ಸವಾಲಾಗಿರುತ್ತದೆ. ಅದೇನೆಂದರೆ, ಮಾರ್ಕ್ಸ್ವಾದ ಮತ್ತು ಕಮ್ಯುನಿಸ್ಟ್ ತತ್ವ ಎರಡೂ ಧರ್ಮ ನಿರ್ಲಿಪ್ತ ವಿಚಾರಗಳೊಂದಿಗೆ ತಳಕು ಹಾಕಿಕೊಂಡಿವೆ ಎಂದು. ಅವು ಎಲ್ಲ ದೇಶಗಳ ಧಾರ್ಮಿಕ ವ್ಯವಸ್ಥೆಯ ಬುನಾದಿಯನ್ನೇ ಅಲ್ಲಾಡಿಸುತ್ತಿವೆ. ಈ ದಿನ ಧರ್ಮ ನಿರ್ಲಿಪ್ತ ವ್ಯವಸ್ಥೆಯೊಂದಿಗೆ ಸಂಬಂಧವಿಲ್ಲದೇ ಇದ್ದರೂ ಒಂದು ಧಾರ್ಮಿಕ ವ್ಯವಸ್ಥೆಗೆ ಇದು ಬಹಳ ಸ್ವಾಭಾವಿಕವಾಗಿದ್ದು, ಹಾಗಾಗಿ ಯಾವುದೇ ಧರ್ಮ ನಿರ್ಲಿಪ್ತತೆ ನಿಂತಿರುವ ಬುನಾದಿಯೇ ಇದಾಗಿದೆ. ಒಂದು ಧಾರ್ಮಿಕ ವ್ಯವಸ್ಥೆ ಅದರ ಪ್ರಭಾವ ಎಷ್ಟೇ ಪರೋಕ್ಷವಾಗಿದ್ದರೂ ಸಹ ಅದರ ಮಂಜೂರಾತಿ ಇಲ್ಲದೆ ಒಂದು ಧರ್ಮ ನಿರ್ಲಿಪ್ತ ವ್ಯವಸ್ಥೆ ಬಹಳ ಕಾಲ ಇರುವುದಿಲ್ಲ. ಹಾಗಾಗಿ ಆಗ್ನೇಯ ಏಷ್ಯಾದ ದೇಶಗಳು ಕಮ್ಯುನಿಸಮ್ನ ಕಡೆಗೆ ವಾಲಿರುವುದು ನನಗೆ ಅತ್ಯಾಶ್ಚರ್ಯವಾಗಿದೆ. ಅದರ ಅರ್ಥ ಅವರಿಗೆ ಬೌದ್ಧ ಧರ್ಮ ಏನು ಎಂದು ಅರ್ಥವಾಗಿಲ್ಲ ಎಂದು ಅಂಬೇಡ್ಕರ್ ಅವರು ಹೇಳ್ತಾರೆ. ಹಾಗಾಗಿ ನನ್ನ ಪ್ರಕಾರ ಬೌದ್ಧ ಧರ್ಮ ಮಾರ್ಕ್ಸ್ವಾದಕ್ಕೂ ಮತ್ತು ಕಮ್ಯುನಿಸಮ್ ವಾದಕ್ಕೂ ಸಂಪೂರ್ಣ ಉತ್ತರವಾಗಿದೆ ಅನ್ನೋದನ್ನು ನಾನು ಹೇಳ್ತಿದ್ದೀನಿ. ಹೀಗಾಗಿ ರಷ್ಯಾ ಮಾದರಿಯ ಕಮ್ಯುನಿಸಮ್ ವಾದ ರಕ್ತಕ್ರಾಂತಿಯ ಮೂಲಕ ಬದಲಾವಣೆಯನ್ನು ತರುವ ಗುರಿಯನ್ನು ಹೊಂದಿದೆ. ಬೌದ್ಧ ಧರ್ಮದ ಕಮ್ಯುನಿಸಮ್ ಅದೇ ಬದಲಾವಣೆಯನ್ನು ರಕ್ತರಹಿತ ಮಾನಸಿಕ ಕ್ರಾಂತಿಯ ಮೂಲಕ ತರುತ್ತದೆ. ಹೀಗಾಗಿ
ಕಮ್ಯುನಿಸಂ ಅನ್ನು ಅಪ್ಪಿಕೊಳ್ಳಲು ಬಯಸುತ್ತಿರುವವರು ಸಂಘ ಒಂದು ಕಮ್ಯುನಿಸ್ಟ್ ಸಂಘಟನೆ ಎಂದು ಗುರುತು ಹಾಕಿಕೊಳ್ಳಲಿ. ಖಾಸಗಿ ಆಸ್ತಿ ಎನ್ನುವುದೇ ಇಲ್ಲ. ಈ ಬದಲಾವಣೆಯನ್ನು ಹಿಂಸೆಯಿಂದ ತರಲಾಗದು. ಇದು ಮಾನಸಿಕ ಬದಲಾವಣೆಯಿಂದ ಆಗಿದೆಯಾದರೂ ಅದು 2500 ವರ್ಷಗಳ ಕಾಲ ಅಸ್ತಿತ್ವದಲ್ಲಿ ಬೌದ್ಧ ಧರ್ಮ ಇದೆ. ಅದು ಈಗ ಕ್ಷೀಣಿಸಿರಬಹುದು, ಆದರೆ ಆ ಪರಿಕಲ್ಪನೆ ಮಾತ್ರ ಗಟ್ಟಿಯಾಗಿಯೇ ಉಳಿದುಕೊಂಡಿದೆ. ಹಾಗಾಗಿ ರಷ್ಯಾದ ಕಮ್ಯುನಿಸಂವಾದ ಈ ಪ್ರಶ್ನೆಯನ್ನು ಉತ್ತರಿಸಲೇಬೇಕು. ಇದಲ್ಲದೆ ಅವರು ಇನ್ನೂ 2 ಪ್ರಶ್ನೆಗಳನ್ನು ಉತ್ತರಿಸಬೇಕು. ಏನಂದರೆ, ಒಂದು ಪ್ರಶ್ನೆ, ಎಲ್ಲ ಕಾಲಕ್ಕೂ ಕಮ್ಯುನಿಸ್ಟ್ ವ್ಯವಸ್ಥೆಯ ಅವಶ್ಯಕತೆ ಇದೆಯೇ? ಮಾಡಬೇಕಾಗಿದ್ದ ಕೆಲಸವನ್ನು ಅದು ಎಷ್ಟು ಕಷ್ಟ ಸಾಧ್ಯವಾಗಿದ್ದರೂ ಮಾಡಿಯಾಗಿದೆಯೇ? ಅಂದ ಮೇಲೆ ಜನಗಳಿಗೆ ಬುದ್ಧಿ ಹೇಳಿದ ಪ್ರೀತಿಯಿಂದ ಒಡಗೂಡಿದ ಸ್ವಾತಂತ್ರ್ಯವನ್ನು ಏಕೆ ಕೊಡಬಾರದು ಅಂತ 2 ಪ್ರಶ್ನೆಗಳನ್ನು ಕೇಳ್ತಾರೆ. ಆದುದರಿಂದ ಆಗ್ನೇಯ ಏಷ್ಯಾದ ದೇಶಗಳು ರಷ್ಯಾದ ಬಲೆಯೊಳಕ್ಕೆ ಧುಮುಕುವ ಮುಂಚೆ ಎಚ್ಚರಿಕೆಯಿಂದ ಇರಬೇಕು. ಅವರಿಗೆ ಅದರಿಂದ ಎಂದಿಗೂ ಹೊರಗೆ ಬರಲು ಸಾಧ್ಯವಾಗುವುದಿಲ್ಲ. ಬುದ್ಧನ ಮತ್ತು ಅವನ ಬೋಧನೆಯ ಅಧ್ಯಯನ ಮಾಡುವುದು ಮತ್ತು ಅದಕ್ಕೊಂದು ರಾಜಕೀಯ ರೂಪ ಕೊಡುವುದಷ್ಟೇ ಅವರಿಗೆ ಈಗ ಬೇಕಾಗಿರುವುದು. ರಷ್ಯಾದಲ್ಲೂ ಬಡತನ ಇದ್ದೇ ಇರುತ್ತದೆ, ಆದರೆ ಮಾನವನ ಸ್ವಾತಂತ್ರ್ಯವನ್ನು ಬಲಿ ಕೊಡುವುದಕ್ಕೆ ಅದು ಕಾರಣವಾಗಬಾರ್ದು ಅಂತ ಹೇಳ್ತಾರೆ. ಹೀಗೆ ದುರದೃಷ್ಟವಶಾತ್ ಬುದ್ಧನ ಬೋಧನೆಗಳನ್ನು ಸರಿಯಾಗಿ ವಿಶ್ಲೇಷಿಸಿ ಅರ್ಥ ಮಾಡಿಕೊಂಡಿಲ್ಲ. ಅವನ ಬೋಧನೆಗಳು ಸಿದ್ಧಾಂತಗಳ ಮತ್ತು ಸಾಮಾಜಿಕ ಸುಧಾರಣೆಗಳ ಒಂದು ಸಂಕಲನವಾಗಿದೆ ಎಂಬುದನ್ನು ಸಂಪೂರ್ಣವಾಗಿ ತಪ್ಪಾಗಿ ಅರ್ಥೈಸಿಕೊಳ್ಳಲಾಗಿದೆ. ಹಾಗಾಗಿ ಬೌದ್ಧ ತತ್ವ ಒಂದು ಸಾಮಾಜಿಕ ಹಿತವಚನ ಎಂದು ಸಾಕ್ಷಾತ್ಕರಿಸಿಕೊಂಡರೆ ಅದರ ಪುನರ್ಜೀವನ ಒಂದು ಸಾರ್ವಕಾಲಿಕ ಘಟನೆಯಾಗುತ್ತದೆ ಮತ್ತು ಏತಕ್ಕಾಗಿ ಪ್ರತಿಯೊಬ್ಬರಿಗೂ ಬೌದ್ಧ ಧರ್ಮ ಇಷ್ಟು ಪ್ರಭಾವ ಬೀರುತ್ತದೆ ಎಂದು ಪ್ರಪಂಚಕ್ಕೆ ಅರ್ಥ ಆಗುತ್ತದೆ ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ರೀತಿ ಹೇಳ್ತಾ ಹೋಗ್ತಾರೆ. ನಾನು ಯಾಕೆ ಬೌದ್ಧ ಧರ್ಮವನ್ನು ಇಷ್ಟಪಡ್ತೇನೆ ಅಂದರೆ, ನನಗೆ ಕೊಟ್ಟ ಅಲ್ಪ ಸಮಯದಲ್ಲಿ ನನ್ನನ್ನು 2 ಪ್ರಶ್ನೆಗಳನ್ನು ಕೇಳೋದ್ರ ಜೊತೆಗೆ ಆ 2 ಪ್ರಶ್ನೆಗಳಿಗೆ ನಾನು ಉತ್ತರವನ್ನು ನೀಡ್ತಿದ್ದೀನಿ. ಏನಂತಂದರೆ, ಪ್ರಪಂಚಕ್ಕೆ ನಮಗೆ ಬೌದ್ಧ ಧರ್ಮ ಅನ್ನೋದು ನನಗೆ ಇಷ್ಟಪಡುವಂತಹ ಕಾರಣಗಳು ತುಂಬ ಇವೆ. ಅದರಲ್ಲಿ ಒಂದು ಸಂಯೋಗದ 3 ನೀತಿಗಳನ್ನು ಕೊಡುತ್ತದೆ. ಬೇರೆ ಯಾವ ಧರ್ಮದಲ್ಲೂ ಹೀಗೆ ಕೊಡುವುದಿಲ್ಲ. ಹಾಗಾಗಿ ಧರ್ಮಗಳು ದೇವರು, ಆತ್ಮ ಮತ್ತು ಪುನರ್ಜನ್ಮ ಎಂದು ತಲೆ ಕೆಡಿಸಿಕೊಳ್ಳುತ್ತಿವೆ. ಬೌದ್ಧ ಧರ್ಮ ಪ್ರಜ್ಞೆಯನ್ನು ಬೋಧಿಸುತ್ತದೆ, ಮೂಢನಂಬಿಕೆಯನ್ನು ಹೋಗಲಾಡಿಸುತ್ತೆ, ಅತೀಂದ್ರಿಯ ಶಕ್ತಿಗಳನ್ನು ನಂಬುವುದಿಲ್ಲ. ಅದು ಕರುಣೆಯನ್ನು ಬೋಧಿಸುತ್ತದೆ, ಸಮಾನತೆಯನ್ನು ಕಲ್ಪಿಸುತ್ತದೆ. ಮನುಷ್ಯನಿಗೆ ಭೂಮಿಯ ಮೇಲೆ ಸುಖ ಸಂತೋಷದಿಂದ ಬದುಕುವುದಕ್ಕೆ ಬೇಕಾಗಿರುವುದು ಅದೇನೇ ಅಲ್ವಾ? ಹಾಗಾಗಿ ನಾನು ಬೌದ್ಧ ಧರ್ಮವನ್ನು ಇಷ್ಟಪಡ್ತೇನೆ. ಹಾಗಾಗಿ ನಾನು ಬೌದ್ಧ ಧರ್ಮವನ್ನು ಮತಾಂತರವನ್ನು ಮಾಡಿಕೊಂಡೆ ಅಂತ ಹೇಳ್ತಾ, ಒಂದು ಅಲ್ಲಿ ಸಭೆಗೆ ಬಂದಂತಹ ಸಂದರ್ಭದಲ್ಲಿ ಕೇಳಿದಂಥ 2 ಪ್ರಶ್ನೆಗಳಿಗೆ ಅವರು ಸಂಪೂರ್ಣವಾಗಿ ಅವರು ಮಾಹಿತಿಯನ್ನು